ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 19 ನವೆಂಬರ್ 2025. ಇಂದಿನ ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, तुम्हें सदैव याद की फांसी पर चढ़े रहना है, याद से ही आत्मा सच्चा सोना बनेगे. ಮಧುರ ಮಕ್ಕಳೇ, ತಾವು ಸದಾ ನೆನಪಿನ ನೇಣುಗಂಬದಲ್ಲಿ ಜೋತು ಬಿದ್ದಿರಬೇಕು. ಯಾಕೆಂದರೆ ನೆನಪಿನಿಂದಲೇ ಆತ್ಮವು ಸತ್ಯ ಸ್ವಚ್ಛ ಬಂಗಾರವಾಗುವುದು. ನೆನಪಿನ ನೇಣುಗಂಬ ಅಂತ. ನೆನಪು, ಯಾವ ನೆನಪು? ನಾ ಯಾರು ಇದ್ದೀನಿ ಅನ್ನುವಂತಹ ಸತ್ಯದ ನೆನಪು, ನಾನು ಯಾರಲ್ಲ ಅನ್ನುವ ಅಸತ್ಯದ ನೆನಪು. ಮತ್ತು ನನ್ನವ್ರು ಯಾರು? ಮಾತಾಪಿತಾ ಪರಮಾತ್ಮನ ನೆನಪು. ಹಾಗೂ ನನ್ನವ್ರು ಯಾರಲ್ಲ, ಅರ್ಥಾತ್ ರಾವಣ ನನ್ನವನಲ್ಲ, ಈ ಪ್ರಪಂಚ ನನ್ನದಲ್ಲ ಎನ್ನುವಂತಹ ಈ ಅಜ್ಞಾನದ ಒಂದು ನಾಲೆಜು ಕೂಡ ಇರಬೇಕಾಗಿದೆ. ಇಲ್ಲ ಅಂದರೆ ಈ ಮನಸ್ಸು ಭೋಲೆಪನ್ನೊಳಗ ಎಲ್ಲವನ್ನೂ ಕೂಡ ಇದೆಲ್ಲ ನಮ್ಮದು, ಇದು ನಂದು ಅಂತ ಅನ್ಕೊಳ್ತದೆ. ಹೇಗೆ ಭಾರತ್ ಮಹಾನ್, ಭಾರತ ದೇಶ ನಮ್ಮದು ಅಂತ ಹೇಳ್ತೀವಿ. ಹಾಗೆ ನೋಡಿದರೆ ಕೇವಲ ರೋಲಿಗೆ ನಮ್ಮದು. ನಾ ಆತ್ಮ ಈ ಭಾರತ ದೇಶದ ವಾಸಿನೂ ಅಲ್ಲ, ಈ ವಿಶ್ವದ ವಾಸಿನೂ ಅಲ್ಲ, ಈ ಜಗತ್ತಿನಿಂದ ಪರೆ ಶಾಂತಿಯ ಜಗತ್ತಿನ ವಾಸಿ ಇದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಸದಾ ನೆನಪಿರಲಿ ನಾ ಯಾರಿದ್ದೀನಿ, ನಾ ಯಾರಲ್ಲ ಅನ್ನುವಂಥದ್ದು. ಇದರಿಂದಲೇ ನೀ ಆತ್ಮ ಸತೋ ಪ್ರಧಾನ್ ಸ್ವಚ್ಛ ಶುದ್ಧ ಬಂಗಾರ ಆಗ್ತೀಯಾ ಅಂತ. ಅಂದರೆ ಆತ್ಮ ಬಂಗಾರನೇ ಇದೆ, ಆತ್ಮ ಸ್ವಚ್ಛ ಇದೆ, ಆತ್ಮ ಶುದ್ಧ ಇದೆ. ಆತ್ಮನ ಮೂಲ ಮನಸ್ಸು ಏಕ್ದಮ್ ಪ್ಯೂರ್ ಇದೆ. ಆದರೆ ಯಾವುದು ರೋಲ್ನ ಮನಸ್ಸಿದೆ, ಈ ಸಾಕಾರ ಜಗತ್ತಿನ ಪಾತ್ರದ ಮನಸ್ಸಿದೆ, ಆ ಮನಸ್ಸು ಬಹಳ ವಿಚಲಿತ ಆಗಿದೆ, ದೇವಹಾನಕ್ಕೆ ವಶೀಭೂತ ಆಗಿದೆ. ಅದಕ್ಕಾಗಿ ನೆನಪು ಕೊಡಿಸ್ಬೇಕಾಗಿದೆ, ನಾ ಯಾರು, ನಾ ಯಾರಲ್ಲ. ಸದಾ ನೆನಪಿನ ನೇಣುಗಂಬದಲ್ಲಿ ಇದಕ್ಕೆ ಜೋತು ಬಿಟ್ಟಿರಬೇಕು ಮನಸ್ಸನ್ನು. ಮತ್ತು ಪರಂಧಾಮದ ಪರಮಾತ್ಮನ ಸಂಘದಲ್ಲಿ ಇದಕ್ಕೆ ಸಿಕ್ಕ ಹಾಕಿಸ್ಬೇಕಾಗಿದೆ. ಆಗ್ಲೇ ಈ ಮನಸ್ಸು ಸ್ವಚ್ಛ ಶುದ್ಧ ಚಿನ್ನ ಆಗಲಿಕ್ಕೆ ಸಾಧ್ಯ. ಆಗ ಈ ಮನಸ್ಸು ಆತ್ಮನಲ್ಲಿ ಮತ್ತೆ ಮರ್ಜ್ ಆಗ್ತದ, ಆತ್ಮನಲ್ಲಿ ಮತ್ತೆ ಒಂದಾಗ್ತದ. ಆಗ ಪರಿಪೂರ್ಣ ಆತ್ಮ ಆಗಿ ನಾವು ನಮ್ಮ ಸಂಪೂರ್ಣತೆಯ ಅನುಭವ, ಬಾಪ್ ಸಮಾನ್ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಪ್ರಶ್ನೆ, ಕೌನ್ ಸಾ ಬಲ್ ಕ್ರಿಮಿನಲ್ ಆಂಖೋಂ ಕೋ ಫೌರನ್ ಹಿ ಬದಲ್ ದೇತಾ ಹೈ? ಯಾವ ಬಲವು ಈ ಒಂದು ಕ್ರಿಮಿನಲ್ ದೃಷ್ಟಿಯನ್ನು ತಕ್ಷಣವೇ ಬದಲಾಯಿಸಿ ಬಿಡ್ತದೆ? ಉತ್ತರದಲ್ಲಿ ಬಾಬಾ ಹೇಳ್ತಾರೆ, ಜ್ಞಾನ ಕೆ ತೀಸರೆ ನೇತ್ರ ಕಾ ಬಲ್ ಜಬ್ ಆತ್ಮಾ ಮೇ ಆ ಜಾತಾ ಹೈ ತೋ ಕ್ರಿಮಿನಲ್ ಪನ್ ಸಮಾಪ್ತ ಹೋ ಜಾತಾ ಹೈ. ಕ್ರಿಮಿನಲ್ ಪನ್ ಅಂದರೆ ಯಾವುದು? ಕ್ರಿಮಿನಲ್ ದೃಷ್ಟಿ ಇದೆ. ಕ್ರಿಮಿನಲ್ ದೃಷ್ಟಿ ಅಂದರೆ ಇಲ್ಲಿವರೆಗೆ ಲೌಕಿಕ ದೃಷ್ಟಿಯೊಳಗೆ ಪರ್ಮಿಷನ್ ಇಲ್ಲದೆ ಇನ್ನೊಬ್ಬರನ್ನ ದೇಹ ನೋಡೋದು, ಇನ್ನೊಬ್ಬರ ದೇಹದ ವರ್ಣನೆ ಮಾಡೋದು, ಇನ್ನೊಬ್ಬರ ದೇಹದ ಟಚ್ ಮಾಡೋದು, ಇದಕ್ಕೆಲ್ಲ ನಾವು ಕ್ರಿಮಿನಲ್ ಅಂತ ತಿಳ್ಕೊಂಡಿದ್ವಿ. ಆದರೆ ಆಧ್ಯಾತ್ಮಿಕ ಒಂದು ಜೀವನದೊಳಗೆ ಈ ಒಂದು ಜ್ಞಾನದಲ್ಲಿ ಬಾಬಾ ನಮಗೆ ಎಷ್ಟು ಸೂಕ್ಷ್ಮವಾದಂತಹ ಸತ್ಯವನ್ನು ಹೇಳ್ತಾರೆ. ಈ ಕ್ರಿಮಿನಲ್ ದೃಷ್ಟಿ ಅಂತಂದರೆ ನಾನು ರೋಲ್ಗೆ ಸಿಕ್ಕಿರುವಂತಹ ಮದರ್ನ ರೋಲ್ ಏನು ಪ್ಲೇ ಮಾಡ್ತಾ ಇದ್ದಾರ ಅವರಿಗೆ ನನ್ನ ತಾಯಿ ಅಂತ ರಿಯಲ್ ಫೀಲ್ ಮಾಡ್ತೀನಿ ಅಂದರೆ ಇದು ಕ್ರಿಮಿನಲ್ ದೃಷ್ಟಿ. ಯಾಕೆಂದರೆ ಸಿನಿಮಾದಲ್ಲೂ ಕೂಡ ಒಬ್ಬ ಹೀರೋ ಸಿನಿಮಾದಲ್ಲೂ ಹೀರೋ ಆಗಿರ್ತಾನೆ. ಆ್ಯಕ್ಟಿಂಗ್ ಒಳಗೆ ಅವನು ಅಲ್ಲಿರುವಂತಹ ಅವರ ಒಂದು ಪಾತ್ರದಲ್ಲಿ ಮದರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರುವಂಥವ್ರ ಜೊತೆಗೆ ಮದರ್ ಮಮ್ಮಿ ಮಮ್ಮ ಅಂತ ಹೇಳ್ತಾನೆ. ಆದರೆ ಎಲ್ಲಿ ತಕ್ಕ ಫಿಲಮ್ನ ಆ್ಯಕ್ಟಿಂಗ್ ಮುಗಿಯೋವರೆಗೆ ಮತ್ತು ಒಳಗಡೆ ಇದು ಗೊತ್ತಿರ್ತದ, ಇವ್ರು ನಮ್ಮ ಮಮ್ಮಿ ಅಲ್ಲ, ಮಮ್ಮಿಯ ರೋಲನ್ನು ಪ್ಲೇ ಮಾಡ್ತಿದ್ದಾರ. ಹೀಗಾಗಿ ಒಳಗಡೆ ಸತ್ಯ ಗೊತ್ತಿರ್ತದ, ಇವರು ನಮ್ಮ ಮಮ್ಮಿ ಅಲ್ಲ ಅಂತ. ಹಾಗೆ ನನ್ನ ಮಮ್ಮಿ ಪಪ್ಪ ಬೇರೆ ಇದಾರ, ಆ ಹೀರೋಗೆ ಗೊತ್ತಿರ್ತದ ನಮ್ಮ ಮಮ್ಮಿ ಪಪ್ಪ ಬೇರೆನೇ ಅದಾರ, ನಮ್ಮ ಸ್ವಂತ ಮಮ್ಮಿ ಪಪ್ಪ ಬೇರೆ, ಇವ್ರು ಆ್ಯಕ್ಟಿಂಗ್ ಒಳಗದಾರ. ಹಾಗೇನೇ ಬಾಬಾ ಹೇಳ್ತಾರೆ, ನನ್ನ ಆತ್ಮನ ತಂದೆ ತಾಯಿ ಏನಿದ್ದಾರಲ್ಲ ಅವರು ಶಾಶ್ವತ ಅದಾರ, ಸದಾ ಅದಾರ.
ಆತ್ಮದ ತಂದೆ ತಾಯಿ ಏನಿದಾರ ಅದು ಕೇವಲ ಒಬ್ಬನೇ ಪರಮಾತ್ಮ ಅದಾರ. ಬಾಕಿ ಈ ಜೀವನದೊಳಗ ಈ ರೋಲಿಗೆ ಸಿಕ್ಕಿರುವಂತಹ ಯಾರು ಮದರ್ ಇದಾರ, ಮದರ್ ರೋಲ್ ಇದೆ, ಅದು ಕೇವಲ ಸ್ವಲ್ಪ ಸಮಯದ ನಾಟಕದೊಳಗಿನ ಒಂದು ಪಾತ್ರ ಮಾತ್ರ. ಆ ಪಾತ್ರವನ್ನ ನಿಜ ಅಂತ ಯಾರು ಅನುಭವ ಮಾಡ್ತಾರೋ, ಹೋ ಇವರು ನನ್ನ ಮಮ್ಮಿ ಅದಾರ ಅಂತ ಹೇಳಿ, ಇದು ಕೂಡ ಬಾಬಾ ಕ್ರಿಮಿನಲ್ ದೃಷ್ಟಿ ಅಂತಾರೆ. ಯಾಕೆ? ಮದರ್ಗೆ ಇಷ್ಟೊಂದು ಪವಿತ್ರ ಶುದ್ಧವಾದಂಥ ಸಂಬಂಧ, ಈ ಸಂಬಂಧಕ್ಕೆ ಮದರ್ ಅನ್ನೋದು ಕ್ರಿಮಿನಲ್ ದೃಷ್ಟಿ ಹೆಂಗಾಗ್ತದ ಅಂತಂದ್ರೆ, ಎಲ್ಲಿವರೆಗೆ ನಾವು ಅಜ್ಞಾನದಲ್ಲಿದ್ವಿ ಅವಾಗ ಮದರ್ ಅನ್ನೋದ್ರಿಂದ ಕೇವಲ ಸ್ವಲ್ಪ ಪ್ರಮಾಣದ ಒಂದು ದುಃಖ ಆಗ್ತಾ ಇತ್ತು. ನಮ್ಮ ಮದರ್ ಹೀಗಿರಬೇಕು, ಮದರ್ ಹಾಗಿರಬೇಕು, ನನ್ನ ಮದರ್ ಹಿಂಗಂದ್ರು, ನಮ್ಮ ತಾಯಿಯಾಗಿ ನನಗೆ ಹೀಗೆ ಮಾಡಿದ್ರು, ಭೇದ ಭಾವ ಮಾಡಿದ್ರು, ಪ್ರೀತಿ ಕೊಟ್ಟರು, ಮೋಹದಲ್ಲಿ ಸಿಕ್ಕಾಕೋದು ಇಲ್ಲ, ಈರ್ಷಾ ದ್ವೇಷದಲ್ಲಿ ಬರೋದು. ಕಲಿಯುಗದಲ್ಲಿ ಹಾಗೆ ಇದೆ. ಆದರೆ ಯಾವಾಗ ಸೂಕ್ಷ್ಮ ಸತ್ಯವನ್ನ ಅರಿತೀವಿ, ಮದರ್ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಈ ಆತ್ಮ, ಇವರ ಮದರ್ ಫಾದರ್ನು ಬಾಬಾ ಅದಾರ, ನನ್ನ ರಿಯಲ್ ಮದರ್ ಫಾದರ್ ಶಿವ ಬಾಬಾ ಅದಾರ. ಆದರೆ ಈ ಆತ್ಮ, ಬಾಪ್ ಸಮಾನ್ ಆತ್ಮ, ಮದರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರ. ಅದ್ರ ರೋಲ್ ಡ್ರಾಮಾದಲ್ಲಿದೆ, ಇದು ರಿಯಲ್ ಅಲ್ಲ. ಇವರೊಬ್ಬ ಏಕ್ದಮ್ ಬಾಪ್ ಸಮಾನ್ ಆಗಿರುವ ಪವಿತ್ರ ಆತ್ಮ. ಒಬ್ಬ ತಂಗಿ ರೋಲ್ ಇದೆ ಅಂತಂದ್ರೆ, ರೋಲ್ ಒಳಗ ತಂಗಿಯ ಪಾತ್ರ ಅಭಿನಯ ಮಾಡ್ತಿದ್ದಾರಂದ್ರ ತಂಗಿಯ ಪಾತ್ರ, ಆದರೆ ಆಕ್ಚುಲಿ ಬಾಪ್ ಸಮಾನ್ ಆತ್ಮ. ಒಬ್ಬ ಮಗಳ ಪಾತ್ರ ಇದೆ, ಅಪ್ಪನ ಪಾತ್ರ ಇದೆ. ಇವೆಲ್ಲ ಪಾತ್ರಗಳು ಮಾತ್ರ ಟೆಂಪರರಿ. ಅದನ್ನ ನಿಜ ಅಂತ ತಿಳ್ಕೊತೀರತ್ತಂದ್ರ, ಅವ್ರು ಕೊಡುವ ಪ್ರೀತಿ ನಿಜ ಅನ್ಕೋತೀರತ್ತಂದ್ರ, ಇದು ಕೂಡ ಕ್ರಿಮಿನಲ್ ದೃಷ್ಟಿ. ಅವ್ರು ಏನಾದ್ರೂ ಬೈದ್ರು, ಅವ್ರು ಹೇಟ್ ಮಾಡ್ತಾರಂದ್ರ, ಅವ್ರು ನಿಂದನೆ ಮಾಡ್ತಾರಂದ್ರ, ಬುದ್ಧಿವಾದ ಹೇಳ್ತಾರಂದ್ರ, ಅದನ್ನೂ ರಿಯಲ್ ಅನ್ಕೊಂಡು ಮನಸ್ಸಿಗೆ ನಾರಾಜ್ ಮಾಡ್ಕೋತೀರಂದ್ರ, ಇದು ಕೂಡ ಕ್ರಿಮಿನಲ್ ದೃಷ್ಟಿ. ಯಾಕೆ ಅಂದ್ರೆ ಜ್ಞಾನ ಮಾರ್ಗದಲ್ಲಿ ಬಂದ ಮೇಲೆ ಅಸತ್ಯವನ್ನ ಸತ್ಯ ಅಂತ ನಂಬುದು ಕ್ರಿಮಿನಲ್. ಸತ್ಯವನ್ನ ಮರೆಮಾಚಿ ಸತ್ಯದಿಂದ ದೂರಾಗಿ ನನಗೆ ನಾನು ಒಬ್ಬ ದೇಹ ಅಂತ ತಿಳ್ಕೊಂಡು ಮದರ್ ರೋಲಿಗೆ ನನ್ನ ಖರೆ ಮದರ್ ಅಂತ ಅನ್ಕೋತೀನಂತಂದ್ರೆ ಇದು ಕ್ರಿಮಿನಲ್. ಯಾಕೆ? ಯಾವಾಗ ಒಂದು ಮದರ್ ರೋಲ್ ಪ್ಲೇ ಮಾಡುವಂಥವರಿಗೆ ನನ್ನ ಮಮ್ಮಿ ಅಂತೀನಂದ್ರೆ ಆಗ ನಾನು ಯಾರು? ನಾ ದೇಹಭಾನದಲ್ಲಿದ್ದೀನಿ. ದೇಹಭಾನವೇ ಒಂದು ಕ್ರಿಮಿನಲ್ ದೃಷ್ಟಿಯಾಗಿದೆ. ಯಾಕಂದ್ರೆ ನಾನು ಇರುವುದು ಆತ್ಮ ಆಗಿರುವುದು ಸತ್ಯ, ಆದ್ರೆ ನನಗೊಬ್ಬ ಮನುಷ್ಯ ಅಂತ ತಿಳ್ಕೊತೀನಂತಂದ್ರ ಇದು ಕ್ರಿಮಿನಲ್ ದೃಷ್ಟಿ. ಅದಕ್ಕೆ ಬಾಬಾ ಹೇಳ್ತಾರ, ಈ ಕ್ರಿಮಿನಲ್ ದೃಷ್ಟಿ ಹೋಗುದು ಯಾವಾಗ? ಕೇವಲ ಜ್ಞಾನರೂಪಿ ಮೂರನೇ ನೇತ್ರದಿಂದ ಮಾತ್ರ. ದಿವ್ಯ ಬುದ್ಧಿ, ದಿವ್ಯ ವಿವೇಕ ಜಾಗೃತ ಆದಾಗ ಮಾತ್ರ. ಆತ್ಮ ಜಾಗೃತಿಯ ಮೂಲಕವೇ ಈ ಒಂದು ಕ್ರಿಮಿನಲ್ ದೃಷ್ಟಿ ನೋಡುವ. ಯಾಕಂದ್ರೆ ಈ ಕಣ್ಣಿನಿಂದ ನೋಡೋದೇನಿದೆ ಅದು ಲಿಮಿಟೆಡ್ ಇದೆ. ಬಟ್ ಸಮಜ್ ಯಾವುದನ್ನ ತಿಳ್ಕೊತಿದ್ದೆ, ಇವ್ರು ನನಗೆ ಹಿಂಗದಾರ, ಇವ್ರು ನನ್ನವರು, ಇವರು ಬೇರೆಯವರು, ಇವರು ಶತ್ರು, ಇವರು ದೂರ, ಇವರು ನಮ್ಮವ್ರಲ್ಲ ಅನ್ನುವಂಥದ್ದೇನಿದೆ, ಇದೇ ಕ್ರಿಮಿನಲ್ ದೃಷ್ಟಿ ಅಂತಾರೆ ಬಾಬಾ. ಆದ್ರೆ ಇದು ಯಾವಾಗ ಹೋಗ್ಲಿಕ್ಕೆ ಸಾಧ್ಯ? ಯಾವಾಗ ಮೂರನೇ ನೇತ್ರ, ದಿವ್ಯ ನೇತ್ರ ಪ್ರಾಪ್ತಿ ಆಗ್ತದೆ ಆಗ. ಬಾಬಾ ಕಿ ಶ್ರೀಮತ್ ಹೇ ಬಚ್ಚೆ, ತುಮ್ ಸಬ್ ಆಪಸ್ ಮೇ ಭಾಯಿ ಭಾಯಿ ಹೋ, ಭಾಯಿ ಬೆಹನ್ ಹೋ, ತುಮ್ಹಾರಿ ಆಂಕೆ ಕಭಿ ಭಿ ಕ್ರಿಮಿನಲ್ ಹೋ ನ ಸಕ್ತಿ. ಎಷ್ಟು ಸುಂದರ ಮಾತು. ಬಾಬಾ ನೇರವಾಗಿ ಹೇಳ್ತಾರೆ, ಮಕ್ಕಳೇ ನೀವು ಪರಸ್ಪರ ಭಾಯಿ ಇದ್ದೀರಿ. ಪರಂಧಾಮ ನಿವಾಸಿ ನಿರಾಕಾರ ಬಾಬನ್ ಮಕ್ಕಳು ಭಾಯಿ ಇದ್ದೀರಿ. ಮತ್ತೆ ಬ್ರಹ್ಮರವರು ಸಂತಾನ ಸಹೋದರ ಇದ್ದೀರಿ. ಅಂದ ಮೇಲೆ ನಿಮ್ಮ ಮಧ್ಯದಲ್ಲಿ ಎಂದಿಗೂ ಕೂಡ ಪತಿ ಪತ್ನಿ ಇರ್ಲಿ, ತಂದೆ ತಾಯಿ ಇರ್ಲಿ, ತಂದೆ ಮಕ್ಕಳು ಇರ್ಲಿ, ಕ್ರಿಮಿನಲ್ ದೃಷ್ಟಿ ಬರಬಾರ್ದು ಅಂತ. ಸತ್ಯದಿಂದ ದೂರಾಗಿ ಸತ್ಯನ ಆತ್ಮ ಅನ್ನೋದನ್ನ ಮರೆತು ಅಸತ್ಯವಾಗಿರುವ ರೋಲ್, ಟೆಂಪ್ರರಿ ಆಗಿರುವ ರೋಲ್ ಅನ್ನ ಸತ್ಯ ಅಂತ ಅನುಭವ ಮಾಡೋದೇ ಕ್ರಿಮಿನಲ್ ದೃಷ್ಟಿ. ತುಮ್ ಸದೈವ್ ಯಾದಕಿ ಮಸ್ತಿ ಮೇ ರಹೋ, ಸದಾ ನೆನಪಿನ ಮಸ್ತಿಯಲ್ಲಿರಿ. ಯಾವ ನೆನಪು? ನಾ ಯಾರಿದ್ದೀನಿ ಮತ್ತು ನಾನು ಯಾರಲ್ಲ, ಮತ್ತೆ ನನ್ನವ್ರು ಯಾರದಾರ, ನನ್ನವ್ರು ಯಾರ್ಯಾರಲ್ಲ ಅನ್ನುವ ನೆನಪು. ಈ ನೆನಪಿನಲ್ಲಿ ಮಸ್ತ್ ಆಗಿರಂತಾರ ಬಾಬಾ. ವಾಹ ತಕದೀರ್ ವಾಹ, ನನ್ನವರು ನಿಜವಾಗಿಯೂ ಎಂಥವ್ರು ಅದಾರ, ಎಂದಿಗೂ ದೂರ ಆಗದಂತಹ, ಎಂದಿಗೂ ಕೈ ಕೊಡದಂತಹ ಮತ್ತು ನಿಸ್ವಾರ್ಥ ಅನ್ಕಂಡೀಷನಲ್ ಲವ್, ಆ ಒಂದು ಪ್ರೇಮ್, ಆ ಶಕ್ತಿಯ ಅನುಭೂತಿ ಮಾಡಿಸುವಂಥವ್ರು ಸದಾ ನನ್ನವರು ಬಾಬಾ.
ಇಂಥ ತಂದೆಯ ಸಂತಾನ ನಾನಿದ್ದೀನಲ್ಲ ಅಂತ ತನ್ನ ಭಾಗ್ಯದ ಮೇಲೆ, ತನ್ನ ಅದೃಷ್ಟದ ಮೇಲೆ ಹೆಮ್ಮೆ ಆಗ್ಬೇಕಂತಾರೆ ಬಾಬಾ. ಹಮೇ ಭಗವಾನ್ ಪಡಾತೆ ಹೇ. ಮೂರನೇ ನೇತ್ರ ಕೊಟ್ಟಿರುವಂಥ ತಂದೆ ಭಗವಂತ ಸ್ವಯಂ ಅವರು ನನಗೆ ಶಿಕ್ಷಣವನ್ನ ಕೊಡ್ತಿದ್ದಾರೆ. ಐಸೆ ವಿಚಾರ ಕರೋ ತೋ ಮಸ್ತಿ ಚಡಿ ರಹೇಗಿ. ಈ ರೀತಿ ವಿಚಾರ ಮಾಡೋದ್ರಿಂದ ನಿಮ್ಮ ಬುದ್ಧಿಯಲ್ಲಿ ಬಹಳ ಮಸ್ತಿ, ಮನಸ್ಸಿನಲ್ಲಿ ಮಸ್ತಿ ಇರ್ತದೆ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ, ಏಕಾಂತ ಮೇ ಬೇಟ್ ಅಪ್ನೆ ಆಪ್ಸೆ ಬಾತೆ ಕರ್ನಿ ಹೇ. ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆಗೆ ತಾವೇ ಮಾತಾಡಬೇಕು ಅಂತ. ಆತ್ಮ ಪರ್ ಜೋ ಜಂಗ್ ಚಡಿ ಹೇ ಉಸೆ ಉತಾರನೆ ಕೆ ಲಿಯೆ ಯಾದ್ ಕಿ ಯಾತ್ರಾ ಪರ್ ರಹನಾ. ಏಕಾಂತ ಅರ್ಥಾತ್ ಏಕಕ್ಕೆ ಅಂತ ಮೇ. ಒಬ್ಬ ಬಾಬಾ ನೆನಪಲ್ಲಿ ನಾನು ಆತ್ಮ ಬಾಬಾ ನೆನಪಿನಲ್ಲಿ ಕುತ್ಕೊಂಡಿದ್ದೀನಿ, ಆದರೆ ಈ ಮನಸ್ಸು ಬಾಬಾನ ಜೊತೆಗೆ ಮಾತಾಡ್ತದ. ಯಾಕಂದರೆ ಮಾತಾಡೋದು ಮನಸ್ಸು. ಆತ್ಮ ಥಾಟ್ಲೆಸ್ ಇದೆ, ಸ್ಪೀಚ್ಲೆಸ್ ಇದೆ ಆತ್ಮ. ಹೀಗಾಗಿ ಮನಸ್ಸು ಬಾಬಾನ ಮುಂದೆ ಮಾತಾಡ್ತದ. ಬಾಬಾ ನಿಮ್ಮನ್ನು ಪಡೆದು ನಾನು ಬಹಳ ಧನ್ಯ, ಅಥವಾ ನೀವು ಸ್ವಯಂ ಭಗವಂತ ಓದಿಸ್ತಾರ ನನಗೆ, ಭಗವಂತನೇ ಪಾಲನೆ ಕೊಡ್ತಾರಲ್ಲ ಅಂತ ಈ ಮನಸ್ಸು ಖುಷಿ ಅನುಭವ ಮಾಡ್ತದೆ. ಆತ್ಮದ ಮೇಲೆ ಯಾವುದು ಜಂಗೇರಿದೆ ಅದನ್ನು ಇಳಿಸ್ಕೊಳ್ಳೋದಕ್ಕಾಗಿ, ಆ ಲೇಯರನ್ನು ಖತಮ್ ಮಾಡೋ ಸಲುವಾಗಿ ಸದಾ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಕಿಸಿ ಭಿ ಬಾತ್ ಮೇ ಸಂಶಯ ನಹಿ ಉಠಾನಾ, ಈರ್ಷಾ ನಹಿ ಕರ್ನಿ ಹೇ. ಯಾವ ಮಾತಿನಲ್ಲೂ ಸಂಶಯ ಬರಬಾರ್ದು ಅಂತಾರೆ ಬಾಬಾ. ಯಾಕೆ ಅಂದರೆ ಮಾಯಾ ಕಲಿಯುಗದಲ್ಲಿ ಅದರದ್ದು ಜೋರಿರೋದ್ರಿಂದ ರೋಲ್ನ ಮೂಲಕ, ರೋಲ್ನ ಕಾನ್ಷಿಯಸ್ ಒಳಗೆ ಮಾಯಾ ಪ್ರವೇಶ ಮಾಡ್ತದ. ಅದಕ್ಕಾಗಿ ಬಾಬಾ ಅಂತಾರೆ ಅದು ಸಂಶಯ ಹುಟ್ಟಿಸುವಂಥ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿಸ್ತದ. ಆದರೆ ನೀವೆಂದಿಗೂ ಸಂಶಯದಲ್ಲಿ ಬರಬೇಡ್ರಿ, ಈರ್ಷಾ ಮಾಡಬೇಡ್ರಿ. ಯಾಕೆ ಅಂದರೆ ಯಾರು ಭಾಳ ಮುಂದಿದ್ದಾರೆ, ಬಹಳ ಸಂಪನ್ನದಾರ, ರೋಲ್ ಒಳಗ ಬಹಳ ಸಮೃದ್ಧದಾರ, ಪತಿ ಪತ್ನಿ ಬಹಳ ಅನ್ಯೋನ್ಯತೆಯಿಂದದಾರ, ತಂದೆ ಮಕ್ಕಳು ಬಹಳ ಪ್ರೀತಿಯಿಂದದಾರತ್ತಂದ್ರ ಅವ್ರಿಗೆ ಡ್ರಾಮಾದ ಸೆಲೆಕ್ಷನ್ ಅನುಸಾರದಾರ. ಡ್ರಾಮಾ ಒಂದು ಪ್ರೀ ರೆಕಾರ್ಡೆಡ್ ಅದ ಇದು. ಆ ರೆಕಾರ್ಡಿಂಗ್ ಅನುಸಾರ ಅವರ ಈ ಒಂದು ಜೀವನದಲ್ಲಿ ಅದರ ಅನುಭವ ಮಾಡಬೇಕಾಗಿದೆ. ಅದಕ್ಕಾಗಿ ಅವರು ಅಂಥ ಒಂದು ಶ್ರೇಷ್ಠ ಜೀವನದ ಅನುಭವ ಮಾಡ್ತಿದ್ದಾರೆ. ಯಾಕಂದರೆ ಈರ್ಷಾ ಯಾವಾಗಲೂ ಎಲ್ಲಿ ಉತ್ಪನ್ನ ಆಗ್ತದಂದ್ರೆ ಎಲ್ಲಿ ನಮಗಿಂತ ಅವರು ಮುಂದದಾರ, ಮೇಲದಾರ ರೋಲ್ ಒಳಗ ಅಂದಾಗ. ರೋಲ್ ಒಳಗ ಈರ್ಷಾ ಹುಟ್ಟುವುದೇ ರೋಲ್ ಕಾನ್ಷಿಯಸ್ ಒಳಗ. ಮನುಷ್ಯ ಜೀವನದಲ್ಲಿ, ಮನುಷ್ಯ ಭಾನದೊಳಗನೆ ಈರ್ಷಾ ಹುಟ್ಟೋದು. ಸೋಲ್ ಈರ್ಷಾ ಮುಕ್ತಿದೆ. ಪ್ರತಿಯೊಬ್ಬ ಆತ್ಮ ಈರ್ಷಾ ಮುಕ್ತಿದಾರ. ಎಂದಿಗೂ ಕೂಡ ಇನ್ನೊಬ್ಬರ ಆತ್ಮನ ಮೇಲೆ ಆತ್ಮ ಈರ್ಷಾ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಖುದ್ ನಾನು ಆತ್ಮ ಅನ್ನುವ ಸ್ಮೃತಿಯನ್ನು ಮರೆತು ರೋಲ್ ಕಾನ್ಷಿಯಸ್ನಲ್ಲಿ ಬರ್ತೀವಿ, ಮನುಷ್ಯ ಅಂತ ತಿಳ್ಕೊತೀವಿ, ಸ್ತ್ರೀ ಪುರುಷ ಅಂತ ತಿಳ್ಕೊತೀವಿ, ಆವಾಗಲೇ ಇನ್ನೊಬ್ಬ ರೋಲ್ನ ಪ್ರತಿಯಾಗಿ ಈರ್ಷಾ ಹುಡ್ಲಿಕ್ಕೆ ಸಾಧ್ಯ ಇದೆ. ತಾವು ಮಕ್ಕಳು ಯಾರ ಜೊತೆಗೂ ಈರ್ಷಾ ಪಡಬಾರ್ದು. ಯಾಕಂದರೆ ಪ್ರತಿಯೊಬ್ಬರು ಆ್ಯಸ್ ಪರ್ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರವೇ ಅವರು ತಮ್ಮ ಸಿಕ್ಕಿರುವಂಥ ರೋಲ್ನ ಅನುಸಾರವೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಂದ ಮೇಲೆ ಯಾರ ಮೇಲೂ ಈರ್ಷಾ ಪಡುವಂತಹ ಮಾತು ಇಲ್ಲವೇ ಇಲ್ಲ. ಆಂತರಿಕ ಖುಷಿ ಮೇ ರೇನಾ ಹೇ, ಅಪ್ನಿ ಗುಪ್ತ ಸರ್ವಿಸ್ ಕರ್ನಿ ಹೇ. ಸದಾ ಅಂತರಂಗದ ಖುಷಿ ಇರಲಿ. ಆಂತರಿಕ ಖುಷಿ ಅರ್ಥಾತ್ ಯಾವುದು ಆತ್ಮ ಸುಖ ಸ್ವರೂಪಿದೆ, ಆನಂದ ಸ್ವರೂಪಿದೆ, ಆ ಆಂತರಿಕ ಖುಷಿಯೊಳಗ ಇರ್ರಿ. ತಮ್ಮ ಗುಪ್ತ ಸರ್ವಿಸನ್ನು ಮಾಡ್ರಿ. ಗುಪ್ತ ಸರ್ವಿಸ್ ಅರ್ಥಾತ್ ನಾನು ನಿರಂತರ ನನ್ನ ಆನಂದದ ಅವಸ್ಥೆಯಲ್ಲಿ, ನನ್ನ ಆನಂದದ ಸ್ಮೃತಿಯಲ್ಲಿ ಇರ್ತೀನಿ. ಆತ್ಮ ನನ್ನ ಮೂಲ ಸತ್ಯದ ಸ್ಮೃತಿಯಲ್ಲಿರೋದ್ರಿಂದ ಆಟೋಮೆಟಿಕ್ ಆ ಸತ್ಯದ, ಆನಂದದ, ಆ ಖುಷಿಯ, ಶಾಂತಿಯ ವೈಬ್ರೇಷನ್ ಆಟೋಮೆಟಿಕ್ ಸ್ಪ್ರೆಡ್ ಆಗ್ತದೆ. ಆಟೋಮೆಟಿಕ್ ಆತ್ಮಗಳಿಗೆ ಟ್ರಾನ್ಸ್ಫರ್ ಆಗ್ತದೆ. ಇದಕ್ಕೆ ಬಾಬಾ ಗುಪ್ತ ಸೇವಾ ಅಂತಾರೆ. ಮಕ್ಕಳು ಸದಾ ಗುಪ್ತ ಸೇವೆಯನ್ನ ಮಾಡ್ತಾ ಇರಬೇಕು. वरदान, बेगर टू प्रिंस का पार्ट प्रैक्टिकल में बजाने वाले त्यागी व श्रेष्ठ भाग्यशाली आत्मा भव. बेगर टू प्रिंस. बेगर टू प्रिंस ಅಂದರೆ ಯಾರು ಸಂಗಮ ಯುಗದಲ್ಲಿ ತಮ್ಮ ಹತ್ರ ಏನಿದೆ ಫಸ್ಟ್ ಮನಸ್ಸಿದೆ. ಆತ್ಮನ ಸಮೀಪದಲ್ಲಿ ಇರುವಂಥದ್ದು ಮನಸ್ಸು. ನನ್ನ ವಿಚಾರ, ನನ್ನ ಶಾಣೆತನ, ನನ್ನ ಬುದ್ಧಿವಂತಿಕೆ ಅನ್ನೋ ಅಹಂ ಇದೆಯಲ್ಲ,
ಬಾಬಾ ಹೇಳ್ತಾರೆ ಇದನ್ನೆಲ್ಲ ಕೊಟ್ಟು ಮೊದಲು ಬೆಗರಾಗ್ರಿ ಅಂತ. ಫಸ್ಟ್ ನಾ ಆತ್ಮ, ನನ್ನ ಸಮೀಪದಲ್ಲಿರೋದು ಮನಸ್ಸು, ಮನಸ್ಸಿನ ಸಂಕಲ್ಪಗಳ ಜಾಲ, ಸಂಕಲ್ಪಗಳ ಸಮೂಹ, ಅದಾದ ನಂತರ ಈ ಶರೀರ ದೇಹಭಾನದ ಸ್ಮೃತಿಗಳು, ಈ ದೇಹಭಾನದ ಸ್ಟೋರಿ ಮೇಲೆ ಬಹಳ ಅಟ್ಯಾಚ್ಮೆಂಟ್ ಇದೆ. ನಾನು ಹೀಗಿದ್ದೆ, ಹಾಗಿದ್ದೆ, ಹುಷಾರಿದ್ದೆ, ಹಾಗೆ ಉಣ್ತಿದ್ದೆ, ತಿಂತಿದ್ದೆ, ನಮ್ಮ ಅಜ್ಜ ಅಜ್ಜಿ ಹಿಂಗಿದ್ರು, ಈ ಒಂದು ರೋಲ್ನ ಸ್ಟೋರಿ ಇದೆಯಲ್ಲ, ಸ್ಟೋರಿ ಮೇಲೆ ಮನಸ್ಸಿಂದು ಬಹಳ ಅಟ್ಯಾಚ್ಮೆಂಟ್ ಇದೆ. ನಂತರ ಸಂಬಂಧ, ನಂತರ ಪ್ರಾಪರ್ಟಿ, ಇದೆಲ್ಲ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಯಾವುದೂ ನಂದಲ್ಲ, ಇದು ಯಾವುದೂ ನಾನಲ್ಲ, ಇದೆಲ್ಲಕ್ಕಿಂತ ಪರೆ ನಿರಾಕಾರ ಆತ್ಮ ಇದ್ದೀನಿ. ಇದೆಲ್ಲ ಬಾಬಾ ಮತ್ತು ಡ್ರಾಮಾ ಕೊಟ್ಟಿರುವಂಥದ್ದು. ಇದಕ್ಕಂತರ ಬೆಗರ್ ಆಗದೆ ಪ್ರಿನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಬೆಗರ್ ಟು ಪ್ರಿನ್ಸ್ನ ಪಾರ್ಟ್ ಇದು ಕೂಡ ಈ ಸಮಯದಲ್ಲಿ ಪಾರ್ಟ್. ಬೆಗರ್ ಆಗ್ರಿ ರೋಲ್ ಒಳಗ, ಮೈಂಡ್ ಒಳಗ, ನಂತರ ರೋಲ್ ಒಳಗನೆ ರಾಜ ಆಗ್ರಿ. ಯಾಕಂದ್ರೆ ಆತ್ಮ ಇರುವುದೇ ರಾಜ ಇದ್ದೀನಿ. ಈ ಮನಸ್ಸು ನಾ ರಾಜ ಇದ್ದೀನಿ ಅನ್ನೋ ಸ್ವೀಕಾರ ಮಾಡಿತು ಅಂದ್ರೆ ಇದೇ ಪ್ರಿನ್ಸ್ ಆಗೋದು. ಪ್ರಿನ್ಸ್ ಅಂದ್ರೆ ಸತ್ಯುಗದಾಗ ಹೋಗಿ ಆಗ್ಬೇಕು ಅಂತ ಇಲ್ಲ. ಸತ್ಯುಗದಾಗ ಆಗುದು ಬಿಡುದು ಆಗದೇ ಇದ್ರೂ ಕೂಡ, ಅಥವಾ ಸಂಗಮ ಯುಗದಲ್ಲಿ ನಾನು ಪ್ರಿನ್ಸ್ನ ಅನುಭವ ಮಾಡ್ತೀನಿ, ಸ್ವರಾಜ್ಯ ಅಧಿಕಾರಿ ಅನುಭವ ಮಾಡ್ತೀನಿ ಅಂದ್ರೆ ಮತ್ತೆ ರಾಜ ಆಗೇ ಆಗ್ತೀವಿ. ಅಲ್ಲಿ ಆಗದಿದ್ರೂ ಕೂಡ ನನಗೆ ಈ ಭಾಗ್ಯ ಇದೆಯಲ್ಲ, ಈ ಸಮಯದಲ್ಲಿ ವರ್ತಮಾನ ಸಮಯದಲ್ಲಿ ನಾ ಆತ್ಮ ರಾಜ, ನನ್ನ ರಾಜ್ಯ ಅಧಿಕಾರಿ ಸೀಟ್ ಮೇಲೆ ಅಥವಾ ನನ್ನ ಪ್ರಿನ್ಸ್ ಆಗಿರುವ ನಶೆಯೊಳಗೆ ನಾನು ಸದಾ ಇರ್ತೀನಿ. ಈ ರೀತಿ ಪ್ರಿನ್ಸ್ ಟು ಬೆಗರ್ ಟು ಪ್ರಿನ್ಸ್ ಪಾರ್ಟ್ ಪ್ರಾಕ್ಟಿಕಲ್ನಲ್ಲಿ ಅಭಿನಯ ಮಾಡುವಂತಹ ತ್ಯಾಗಿ ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಭವ. ಜೈಸೆ ಭವಿಷ್ಯ ಮೇ ವಿಶ್ವ ಮಹಾರಾಜನ್ ದಾತಾ ಹೊಂಗೇನಾ, ಭವಿಷ್ಯದಲ್ಲಿ ವಿಶ್ವ ಮಹಾರಾಜ ಆಗುವಂಥವ್ರು ಹೇಗಿರ್ತಾರೆ? ದಾತಾ ಆಗಿರ್ತಾರೆ. ಐಸಾ ಅಭಿಸೆ ದಾತಾಪನ್ಗೆ ಸಂಸ್ಕಾರ ಇಮರ್ಜ್ ಕರೋ. तो ಭವಿಷ್ಯ ಸತ್ಯುಗದಲ್ಲಿ ಏನು ತೋರಿಸಿದೆ? ದಾತಾಪನ್ ತೋರಿಸಿದೆ. तो ಭವಿಷ್ಯ ಅಂದರೆ ಅನೇಕರಿಗೆ ಸಿಂಗಲ್ ಸ್ಥೂಲ ರೂಪದ ಭವಿಷ್ಯ ಸತ್ಯುಗ ಅನ್ನಿಸ್ತದ. ಆ್ಯಕ್ಚುಲಿ ಸಾಕಾರ ಮುರಳಿಯಲ್ಲಿ ಬಾಬಾ 1969ಕ್ಕಿಂತ ಮೊದಲು ಏನು ಮುರಳಿ ನುಡಿಸಿದ್ರು, ಅವಾಗ ಸಂಗಮ್ ಯುಗದ ಕೊನೆಯ ಸಮಯದಲ್ಲಿ ಏನು ನೀವು ಸಂಪೂರ್ಣ ರಾಜ ಆಗಿರ್ತೀರಿ, ಮಹಾರಾಜ ಆಗಿರ್ತೀರಿ, ದಾತಾ ಆಗ್ತೀರಿ, ಕಂಪ್ಲೀಟ್ನೆಸ್ ಪರಿಪೂರ್ಣತೆ ಬರ್ತದಲ್ಲ. ಈಗ ಪುರುಷಾರ್ಥದ ಸ್ಟಾರ್ಟಿಂಗ್ ಸ್ಟೇಜ್ ಇದೆ 69ಕ್ಕಿಂತ ಮೊದಲು. ಅದಾದಮೇಲೆ ಸಂಪೂರ್ಣತೆ ಸಂಗಮ ಯುಗದ ಕೊನೆಯಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ ಭವಿಷ್ಯದಲ್ಲಿ ಮಹಾರಾಜನ್ ನೀವು ದಾತಾ ಸ್ವರೂಪ ಇರ್ತದೆ. ಭವಿಷ್ಯ ಅಂದರೆ ಸಂಗಮ ಯುಗದಲ್ಲಿ ಆಗ ಹೇಳಿದ ಸಾಕಾರ ಮುರಳಿಯ ಮಾತು. ಈ ಸದ್ಯದಲ್ಲಿ ಬಾಬಾ ಕೇಳ್ತಾರೆ ನೀವು ಮಹಾರಾಜನ ಸ್ಥಿತಿಯ ಅನುಭವ, ದಾತಾಪನದ ಸ್ಥಿತಿ ಅನುಭವ ಮಾಡ್ರಿ ಅಂತ. ಐಸಾ ಅಭಿಸೆ ದಾತಾಪನ್ಗೆ ಸಂಸ್ಕಾರ ಇಮರ್ಜ್ ಕರೋ. ನಾನು ದಾತಾನೇ ಇದ್ದೀನಿ, ದಾತಾನ್ ಸಂತಾನ್ ಇದ್ದೀನಿ, ನಾ ಮಹಾರಾಜನ ಆತ್ಮ ಇದ್ದೀನಿ, ನಾ ಭರ್ಪೂರ್ ಇದ್ದೀನಿ, ಸಂಪನ್ನ ಇದ್ದೀನಿ. ಅಂದಮೇಲೆ ನಾನು ದಾತಾ, ಈ ದಾತಾ ಇದ್ದೀನಿ ಅನ್ನೋದೇನು ಮಾಡ್ರಿ? ಸದಾ इमर्ज ಮಾಡ್ಕೊಡ್ರಿ. किसी से कोई सैल्वेशन लेकर के फिर सैल्वेशन दे ऐसा संकल्प में भी न हो, इसे ही कहा जाता बेगर टू प्रिंस. अंडरलाइन. ಎಷ್ಟು ಗುಹ್ಯ, ಎಷ್ಟು ಸುಂದರ, ಎಷ್ಟು ರಹಸ್ಯಯುಕ್ತ ಮಹಾವಾಕ್ಯ ಬಾಬಾ ಹೇಳ್ತಿದ್ದಾರೆ. ಅನೇಕರು ರೋಲ್ನಲ್ಲಿ ಹೀಗೆ ಅನ್ಕೋತಾರ, ಬಹುಶಃ ನಾನು ಧನದೊಳಗ ಭಾಳ ರಿಚ್ ಇದ್ನಂದ್ರ, ಭಾಳ ಧನವಂತ ಇದ್ನಂತಂದ್ರೆ ನಾ ಎಷ್ಟು ಸೇವಾ ಮಾಡ್ತಿದ್ನಲ್ಲ ಬಾಬಾಗ ಅಂತ. ನಾ ಎಲ್ಲ ಫ್ರೀ ಇದ್ಬಿಟ್ಟಿದ್ರೆ, ನಾ ಕುಮಾರಿ ಇದ್ದಿದ್ದಂದ್ರೆ ಭಾಳ ಸೇವಾ ಮಾಡ್ತಿದ್ದೆ ಅಂತಾರ ಕೆಲವರು. ನಾ ಕುಮಾರಿ ಇದ್ದಿದ್ರೆ ಸೇವೆ ಮಾಡ್ತಿದ್ದೆ, ನಾ ನೌಕರಿ ಮಾಡ್ತಿದ್ದೆ ಅಂದ್ರೆ ಸೇವೆ ಮಾಡ್ತಿದ್ದೆ, ಅಥವಾ ನಾ ಫ್ರೀ ಇದ್ನೆ ಅಂದ್ರೆ ಎಷ್ಟು ಸೇವಾ ಮಾಡ್ತಿದ್ನಲ್ಲ ಅಂತ. ಅರೆ, ಡ್ರಾಮಾ ಏನು ಕೊಟ್ಟಿದೆ ಅದು ಎಕ್ಯುರೇಟ್ ಇದೆ. ಡ್ರಾಮಾ ಅನುಸಾರ ಎಲ್ಲವೂ ನ್ಯಾಯಕಾರಿ ಇದೆ. ಯಾವ ರೋಲ್ 84 ಜನ್ಮದೊಳಗ 84 ರೋಲ್ ಒಳಗ ಯಾವುದು ರೋಲ್ನ ಅನುಭವದ ಕೊರತೆ ಇತ್ತು ಅದು ಡ್ರಾಮಾ ಈಗ ನನ್ಗೆ ಕೊಟ್ಟಿದೆ. ನಾ ಆತ್ಮನಿಗೆ ರೋಲ್ ಪ್ಲೇ ಮಾಡ್ಲಿಕ್ಕೆ ಕೊಟ್ಟಿದೆ. ಅಂದಮೇಲೆ ಬಾಬಾ ಹೇಳ್ತಾರ, ಎಂದಿಗೂ ಇದು ಇದ್ದಿದ್ರ, ನನಗೆಲ್ಲರೂ ನನ್ನ ಫೇವರ್ ಒಳಗಿದ್ರ, ಎಲ್ಲರೂ ನನ್ನ ಮಾತು ಕೇಳಿದ್ರೆ ನಾ ಭಾಳ ಸೇವಾ ಮಾಡ್ತಿದ್ದೆ, ಎಲ್ಲರೂ ನನ್ನ ಅನುಸಾರ ಇದ್ದಿದ್ರೆ ನಾ ಭಾಳ ಸೇವಾ ಮಾಡ್ತಿದ್ದೆ, ನನಗೆಲ್ಲರೂ ಪ್ರೀತಿಯಿಂದ ನೋಡ್ಕೊಂಡ್ರ ನಾನು ಬಹಳಷ್ಟು ಹೆಲ್ಪ್ ಮಾಡ್ತಿದ್ದೆ, ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಟ್ರ ನಾನು ಭಾಳ ಖುಷಿಯಿಂದ ಇರ್ತಿದ್ದೆ. ಬಾಬಾ ಅಂತಾರ, ನೀವು ಬೇರೆಯವ್ರ ಕಡೆಯಿಂದ ಆಶ್ರಯ ತಗೊಂಡು ಇನ್ನೊಬ್ರಿಗೆ ಏನು ಆಶ್ರಯ ಕೊಡ್ತೀರಿ? ಕೇವಲ ದಾತಾ ಮಾತ್ರ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ. ಇನ್ನೊಬ್ಬರ ಕಡೆ ಬೇಡ್ಕೊಳ್ಳೋರು, ಇನ್ನೊಬ್ಬರ ಪ್ರೀತಿ ಕೇಳೋರು, ಇನ್ನೊಬ್ಬರ ಗೌರವ ಕೇಳೋರು, ಇನ್ನೊಬ್ಬರಿಂದ ಆಶ್ರಯ ಕೇಳುವಂಥವ್ರು ಅವರೆಂದಿಗೂ ಕೂಡ ಇನ್ನೊಬ್ಬರಿಗೆ ದಾತ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಲೇನೇಕಿ ಇಚ್ಛಾ ವಾಲೇನೇ ಹಿ. ದಾತ ಅಂದರೆ ಏನು? ಇಸ್ಕೊಂಡ ನಂತರ ಕೊಡೋದು.
ಬಾಬಾ ನೀವು ನನಗೆ ಭಾಳ ಕೊಟ್ರಿ ಅಂದ್ರೆ ನಾನು ಭಾಳ ಸೇವಾ ಮಾಡ್ತೀನಿ ಅಂತ. ಮತ್ತು ಹಂಗಾಗಿತ್ತು ಅಂತಂದ್ರೆ ಬಾಬಾ ಇಷ್ಟೆಲ್ಲ ಸಫಲ್ ಮಾಡ್ಕೊಡ್ರಿ ಅಂತ ಯಾಕೆ ಹೇಳ್ಬೇಕು? ಬಾಬಾ ಬಂದು ಎಲ್ಲರಿಗೂ ಧನ್ನೆಲ್ಲ ಕೊಟ್ಟು ಕೊಡ್ರಿ ಮಕ್ಕಳೇ ವಾಪಸ್ ಅಂತ ಕೇಳಬೇಕಾಗಿತ್ತು. ಇದು ಅಲ್ಲ, ಯಾವುದು ಆಲ್ರೆಡಿ ನನ್ನ ಹತ್ರ ಡ್ರಾಮಾ ಕೊಟ್ಟಿದೆ ಅದರೊಳಗೆ ಇರುವಂಥದ್ದೇನಿದೆಯಲ್ಲ, ಯಾವುದು ಮನಸ್ಸಿದೆ, ಭಾವನಾ ಇದೆ, ಶುಭ ಸಂಕಲ್ಪ ಇವೆ, ಇತ್ತ ಶ್ರೇಷ್ಠ ಸಮಯ ಇದೆ, ಇವುಗಳ ಮೂಲಕ ದಾತ ಕೊಡುವುದರ ಮೂಲಕ ದಾತಾಪನದ ಒಂದು ಶ್ರೇಷ್ಠ ಸ್ಥಿತಿಯನ್ನು ಇಮರ್ಜ್ ಮಾಡಿಕೊಡ್ರಂತಾರೆ ಬಾಬಾ. ಈ ಅಲ್ಪಕಾಲದ ಇಚ್ಛೆಯಿಂದ ಬೆಗರ್. ಅಲ್ಪಕಾಲದ ಇಚ್ಛಾ ಅಂದರೆ ನನಗೆಲ್ಲರೂ ರೆಸ್ಪೆಕ್ಟ್ ಕೊಟ್ಟಿದ್ರ ನಾ ಹಿಂಗಿರ್ತಿದ್ದೆ, ನನಗೆಲ್ಲರೂ ಪ್ರೀತಿ ತೋರಿಸಿದ್ರ ಹಿಂಗಿರ್ತಿದ್ದೆ, ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರ ನಾನು ಎಲ್ಲಿ ಹೋಗ್ತಿದ್ದೆ, ಎಷ್ಟು ಮುಂದುವರಿತಿದ್ದೆ, ನನಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ಅರೆ ಇದು ಬೇಡುವ ಇಚ್ಛೆ ಇರಬಾರ್ದಂತಾರೆ ಬಾಬಾ. ಬೇಡುವ ಇಚ್ಛೆನೇ ನಿನ್ನ ದಾತಾಪನದಿಂದ ದೂರ ಮಾಡ್ತದ. ಅದಕ್ಕಾಗಿ ಬಾಬಾ ಅಂತಾರ ಅಲ್ಪ ಕಾಲದ ಇಚ್ಛೆಯಿಂದಲೂ ಬೆಗರಾಗ್ರಿ. ಇಚ್ಛಾ ಮಾತ್ರ ಅವಿದ್ಯ. ಒಂದು ಸ್ವಲ್ಪನೂ ಬೇಡುವಂಥದ್ದು ಕೇಳುವಂಥದ್ದು ನಿಮ್ಮಲ್ಲಿ ಇರಬಾರ್ದಂತಾರ ಬಾಬಾ. ಐಸಾ ಬೆಗರ್ ಹಿ ಸಂಪನ್ನ ಮೂರ್ತ ಹೇ. ಯಾರು ಎಲ್ಲ ಏನಿದೆ ಎಲ್ಲ ಬಾಬಾಗ ಅರ್ಪಿಸಿ ಬಿಟ್ಟಿದ್ದಾರೋ ಅವರೇ ಸಂಪನ್ನ ಮೂರ್ತ. ಜೋ ಅಭಿ ಬೆಗರ್ ಟು ಪ್ರಿನ್ಸ್ ಕಾ ಪಾರ್ಟ್ प्रैक्टिकल में बजाते हैं उन्हें कहा जाता सदा त्यागी या ಶ್ರೇಷ್ಠ ಭಾಗ್ಯಶಾಲಿ. ಯಾರು ಪ್ರಾಕ್ಟಿಕಲ್ ಒಳಗೆ ಇದೇ ಸಮಯದಲ್ಲಿ ಬೆಗರ್ನ ಪಾರ್ಟ್ ಪ್ಲೇ ಮಾಡ್ತಾ ಇದ್ದಾರೆ. ಬೆಗರ್ ಅರ್ಥಾತ್ ಕುಚ್ भी नहीं ना ದೇಹ है मेरा, ना मेरा मन है, ना मेरा बुद्धि है, मेरा विवेक, मेरा ಟ್ಯಾಲೆಂಟ್, मेरा ನಾವೇನಂತೀವಿ ನನ್ನ ಜೀವನ, ನನ್ನ ಭಾಗ್ಯ, ನನ್ನ ಆದರ್ಶ, ನನ್ನ ಕಷ್ಟ, ನಾ ಎಷ್ಟು ಪರಿಶ್ರಮ ಪಟ್ಟೀನಿ, ಇದನ್ನ ಕಟ್ಟೀನಿ, ನಾನು ಇದನ್ನ ಬೆಳೆಸೀನಿ, ನಾ ದೊಡ್ಡವ್ರು ಮಾಡಿದ್ದೀನಿ. ಬಾಬಾ ಅಂತಾರ ಇದೆಲ್ಲ ತ್ಯಾಗ. ಇದು ಯಾವುದು ನಂದಲ್ಲ, ಇದು ನಂದಲ್ವೇ ಅಲ್ಲ. ಯಾಕಂದ್ರೆ ನಾ ಇರೋದೇ ನಿರಾಕಾರ ಪಾಯಿಂಟ್ ಆತ್ಮ ಇದ್ದೀನಿ. ಇನ್ಯಾವುದೂ ನಾನು ತಗೊಂಡೇ ಬಂದಿಲ್ಲ. ಡ್ರಾಮಾ ನನಗೆ ಕೊಟ್ಟಿದೆ, ಬಾಬಾ ನನಗೆ ಕೊಟ್ಟಿದ್ದಾರ. ಇವು ಯಾವುದೂ ನಂದಲ್ಲ, ನಾ ಬಾಬಾಗ ಡ್ರಾಮಾಗ ವಾಪಸ್ ಕೊಡ್ತಾ ಇದ್ದೀನಿ. ಇದಕ್ಕಂತಾರ ಬೆಗರ್. ಈ ಬೆಗರ್ ಪಾರ್ಟನ್ನು ಪ್ರಾಕ್ಟಿಕಲ್ ಒಳಗೆ ಈ ಸಮಯದಲ್ಲಿ ಯಾರು ಮಾಡ್ತಾರೋ ಅವರೇ ನಿಜವಾದ ತ್ಯಾಗಿ ಮತ್ತು ಭಾಗ್ಯಶಾಲಿ ಆತ್ಮರು. ತ್ಯಾಗದಿಂದನೇ ಸದಾಕಾಲದ ಭಾಗ್ಯವು ಪ್ರಾಪ್ತಿಯಾಗ್ತದೆ. ಪ್ರಿನ್ಸ್ ಆಗಬೇಕು ಅಂತಂದ್ರೆ ಮೊದಲು ಸಂಗಮ ಯುಗದಲ್ಲಿ ಬಾಬಾರವರಿಗೆ ತನ್ನ ಹತ್ರ ಇರುವ ಸರ್ವಸ್ವ ತ್ಯಾಗ, ಸರ್ವಸ್ವ ಸಮರ್ಪಣೆ ಆಗ್ಬೇಕಾಗ್ತದೆ, ಮನಸ್ಸು ಸಹಿತ, ಸಂಕಲ್ಪ ಸಹಿತ. ಆಗ ಉಳಿಯುವುದೇನು? ಎಲ್ಲ ಕೊಟ್ಮೇಲೆ ಉಳಿಯುವುದೇನು? ಮುಂದೆ ಜರ್ನಿ ಕಂಟಿನ್ಯೂ ಮಾಡೋರು ಯಾರು? ದೇಹ ಎಲ್ಲ ಹೋದ್ಮೇಲೆ ಏನು ಉಳಿತದ? ಕೇವಲ ನಿರಾಕಾರ ಆತ್ಮ. ಆ ಆತ್ಮ ನಾನಿದ್ದೇನೆ ಅಂದಮೇಲೆ ಏಕ್ದಮ್ ಖಾಲಿ, ಅರ್ಥಾತ್ ದೇಹದ ಜಗತ್ತಿನಿಂದ ಖಾಲಿ. ನಾ ಆತ್ಮ ಖುದ್ ಸಂಪನ್ನ ಇದ್ದೀನಿ. ಆದ್ರೆ ಬಾಕಿ ಜಗತ್ತಿನ ಯಾವುದು ಲೇಪ್ಚೇಪ್ ನಾ ಆತ್ಮನ ಮೇಲಿಲ್ಲ ಅಂದ ಮೇಲೆ ಈ ಒಂದು ಬೆಗರ್ ಸ್ಥಿತಿ ನಂದೇನೂ ಇಲ್ಲ. ಆಕ್ಚುಲಿ ಕುಚ್ ನಹಿ. ಯಾರಂತಾರ ನನ್ನ ಹತ್ರ ಏನೂ ಇಲ್ಲ, वो सब कुछ है. क्यों? क्योंकि कुछ है तो कुछ भी नहीं, कुछ ही है. कुछ नहीं है तो सब कुछ है. ಅಂದರೆ ನನ್ನ ಹತ್ರ ಏನೂ ಇಲ್ಲ, ಏನಾದರೂ ಇದ್ರೆ ಕೇವಲ ಬಾಬಾ ಅದಾರ. ನನ್ನ ಹತ್ರ ಏನೂ ಇಲ್ಲ, ಇದ್ರೆ ಬಾಬಾ ಅದಾರ. ಅಂದ್ರೆ ಏನರ್ಥ? ಬಾಬಾ ಸಬ್ ಕುಚ್ ಹೆನಾ, ಬಾಬಾ ಹಿ ಸಬ್ ಕುಚ್ ಹೇ ಅಂದಮೇಲೆ ಬಾಬಾ ಅಂತಾರ ಯಾರು ನಂದೇನೂ ಇಲ್ಲ, ಅರ್ಥಾತ್ ಈ ನಾಟಕದೊಳಗಿದೆ ಯಾವುದೂ ನಂದು ಇಲ್ಲ, ಏನೂ ಇಲ್ಲ ಅಂತಾರಲ್ಲ, ಅವ್ರಿಗೆ ಸ್ವಯಂ ಭಗವಂತನೇ ಅವ್ರವ್ರು ಅದಾರ. ಕುಚ್ ಹೇ ಅಂದ್ರೆ ನನಗೊಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅದ, ನನಗಿಂಥ ಮಗ ಅದ, ನನಗಿಂಥ ಪತಿ ಅದಾರ, ಒಂದು ಸ್ವಲ್ಪ ಅದ ತನ್ಕೋತಿರತ್ತಂದ್ರ ನಿಮ್ಮ ಹತ್ರ ಸ್ವಲ್ಪ ಅದ, ಆ ಸ್ವಲ್ಪನೇ ನಿಮ್ದದ, ಮತ್ತೇನೂ ಇಲ್ಲ ಅಂತ. ಸ್ಲೋಗನ್ ಸದಾ ಹರ್ಷಿತ್ रहने के लिए साक्षीपन की सीट पर दृष्टा बनकर हर खेल देखो. ಎಷ್ಟು ಸುಂದರ ಗುಹ್ಯ ಮಹಾವಾಕ್ಯ. ಸದಾ ಹರ್ಷಿತರಾಗಿರಬೇಕು ಅಂದ್ರೆ ಸಾಕ್ಷೀಪನದ ಸೀಟ್ ಮೇಲೆ. ಹೇಗೆ ಬಾಬಾ ನಿನ್ನೆ ದಿನ ಹೇಳಿದ್ರು, ಬಾಬನ್ ದೃಷ್ಟಿಯಿಂದ ಈ ಜಗತ್ತು ನೋಡಿ. ಸದಾ ಹರ್ಷಿತಿರ್ಬೇಕಂದ್ರ ಬಾಬಾ ಯಾವ ದೃಷ್ಟಿಯಿಂದ, ಯಾವ ಸಾಕ್ಷಿ ಸೀಟ್ ಮೇಲೆ ಕುತ್ಕೊಂಡು ಈ ವಿಶ್ವ ನಾಟಕವನ್ನು ನೋಡ್ತಾ ಇದ್ದಾರ, ಹಾಗೆ ನೀನು ಸಹ ಬಾಬನ್ ಸಮಾನ ದೃಷ್ಟಿ ಅಂದ್ರೆ ಸಾಕ್ಷಿಪನದ ಸೀಟ್ ಮೇಲೆ ದೃಷ್ಟ ಆಗಿ ನೀನು ಈ ಜಗತ್ತಿನ ಆಟವನ್ನು ನೋಡಿ. ಯಾಕಂದ್ರೆ ಇದೊಂದು ಗೇಮ್, ಇದು ಪ್ರೀ ರೆಕಾರ್ಡೆಡ್ ಗೇಮ್ ರೀಪ್ಲೇ ಆಗ್ತಾ ಇದೆ ಅಂದಮೇಲೆ ಬಾಬಾ ಹೇಳ್ತಾರೆ ಈ ಆಟವನ್ನು ನೋಡಿ ಹರ್ಷಿತ ಆಗಬೇಕು ಅಂತಂದ್ರೆ ಸಾಕ್ಷಿ ಸೀಟ್ ಮೇಲೆ ಸೆಟ್ ಆಗ್ರಿ. ಅವ್ಯಕ್ತಿಸಾರ
ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. ಅಶರೀರಿ ಸ್ಥಿತಿಯ ಅನುಭವ ಮಾಡೋದಕ್ಕಾಗಿ ಸೂಕ್ಷ್ಮ ಸಂಕಲ್ಪ ರೂಪದಲ್ಲಿ ಕೂಡ, ಸೂಕ್ಷ್ಮವಾದ ಸಂಕಲ್ಪ ರೂಪದಲ್ಲಿ ಕೂಡ ಲಗಾವ್ ನ ಹೋ, ಏನೋ ಬೇಕು, ನಂದಾಗಬೇಕು ಅನ್ನೋದು ಏನಾದರೂ ಐತಂದ್ರ ಇದು ರೋಲ್ ಕಾನ್ಶಿಯಸ್. संबंध के रूप में, संपर्क में रूप में ಅಥವಾ अपनी कोई विशेषता की तरफ भी लगाव ना हो. लगाव ಅಂದ್ರ ನಾ ಶಾಣೆ ಇದ್ದೀನಿ, ನನಗೆಲ್ಲ ಹಿಂಗದ, ನಾ ಬುದ್ಧಿವಂತ ಇದ್ದೀನಿ, ನಾ ಇಂಜಿನಿಯರ್ ಇದ್ದೀನಿ, ನಾನು ಡಿಗ್ರಿ ಹೋಲ್ಡರ್ ಇದ್ದೀನಿ, ಅಥವಾ ನಾ ಇಂಥ ಮನೆಯವ್ರು ಇದ್ದೀನಿ, ನಮ್ಮ ಪಪ್ಪ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ, ನಮ್ಮ ಮಮ್ಮಿ ಅಂತೂ ಪ್ರಾಣ ಕೊಡ್ತಾರ. ಬಾಬಾ ಅಂತಾರ, ನೀ ಎಲ್ಲರ ಒಂದಿಷ್ಟಲ್ಲಿ ಅಟ್ರಾಕ್ಷನ್ ಐತಿ, ಆ ಕಡೆಗೆ ನಿಂದು ಬಹಳ ಸೆಳೆತೈತಿ, ಆ ಕಡೆಗೆ ನಿಂದು ಜಗತ್ತದಂದ್ರ, ನಮ್ಮ ಹಳ್ಳಿ ಭಾಷೆಯೊಳಗ ಸರಳ ಭಾಷೆಯೊಳಗೆ ಹೇಳ್ಬೇಕಂದ್ರ ಈ ಮನಸ್ಸು ಎಲ್ಲರ ಜಗತ್ತದತ್ತಂದ್ರ ಲಗಾವದಂತ ಅರ್ಥ. ಅಗರ್ ಅಪ್ನಿ ಕೊಯ್ ವಿಶೇಷತಾ ಮೇ ಬಿ ಲಗಾವ್ ಹೇ, ನಾನು ಭಾಳ ಕಲಾವಾನ್ ಇದ್ದೀನಿ, ನಾನು ಒಳ್ಳೆ ಸಂಗೀತಗಾರ ಇದ್ದೀನಿ, ನಾನು ರಂಗೋಲಿ ಹಾಕ್ತೀನಿ, ನಾನು ಆರ್ಟಿಸ್ಟ್ ಇದ್ದೀನಿ ಅಂತನ್ನುವಂಥದ್ದು ಡ್ರಾಮಾ ವಿಶೇಷತೆ ಕೊಟ್ಟಿದೆ. ಅದನ್ನ ನಂದು ಅಂತ ನಿಂಗೇನಾದ್ರೂ ನಿನಗೆ ಅದ್ರ ಬಗ್ಗೆ ಅಟ್ರಾಕ್ಷನ್ ಅದ, ಇದು ನಂದು ಅನ್ನೋ ಅಭಿಮಾನ ಇದೆ ಅಂತಂದ್ರ ಬಂಧನ ಯುಕ್ತ ಕರ್ದೇಗ, ಅದು ಬಂಧನದಲ್ಲಿ ಮುಳುಗಿಸಿಬಿಡ್ತಂತಾರ ಬಾಬಾ. ಅವರು ಸುಖಿ ಇರಕ್ಕಾಗೋದಿಲ್ಲ. ಅವ್ರು ವಹ ಲಗಾವ್ ಅಶರೀರಿ ಬನ್ನೇ ನಹಿ ದೇಗ, ಅಶರೀರಿ ಆಗ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಎಷ್ಟು ವರ್ಷದ ಜ್ಞಾನಿ ಮಕ್ಕಳು ಕೂಡ ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಷ್ಟು ಪಶ್ಚಾತ್ತಾಪ ಪಡ್ತಾರ, ಎಷ್ಟೊಂದು ಅದರಲ್ಲಿ ಮುಳುಗ್ತಾರ, ಎಷ್ಟು ಸಣ್ಣ ಮಾತನ್ನ ಎಷ್ಟು ದೊಡ್ಡದು ಮಾಡ್ಕೋತಾರ, ಎಷ್ಟು ಮನಸ್ಸಿಗೆ ಹಚ್ಕೋತಾರ. ಯಾಕೆ? ಅವರಿಗೆ ಈ ಪರಿಸ್ಥಿತಿ ಎಲ್ಲ ನಿಜ ಅನಿಸ್ಬಿಡ್ತು. ಈ ಡ್ರಾಮಾದಲ್ಲಿ ನಡೀತಾ ಇರೋದೆಲ್ಲ ಖರೇನೇ ಅದ, ಅದಕ್ಕೆ ನನ್ನ ಜೊತೆ ಹಿಂಗೆ ನಡೀತು, ನನ್ನ ಹತ್ರ ಇದು ಇದೆ ಅದು ಇದೆ. ಆ್ಯಕ್ಚುಲಿ ಎಲ್ಲ ಆತ್ಮ ಸಮಾನ್, ನಾ ಆತ್ಮ ಶಾಂತ ಪ್ರೇಮ್ ಸ್ವರೂಪ್ ಇದ್ದೀನಿ. ಯಾವುದು ಎಲ್ಲ ಆತ್ಮರ ಹತ್ರ ಇದೆ ಅದೇ ನನ್ನ ಹತ್ರ ಇದೆ. ನಾನು ವಿಶೇಷ ಇದ್ದೀನಿ ಅನ್ಕೊಳ್ಳೋ ಮಾತೇ ಇಲ್ಲ. ಎಲ್ಲ ವಿಶೇಷತೆ ರೋಲ್ ಒಳಗಿದೆ. ರೋಲ್ ಟೆಂಪ್ರರಿ ಇದೆ, ರೋಲ್ ಡ್ರಾಮಾದೊಳಗಿದೆ, ರೋಲ್ ಈ ಗೇಮ್ ಒಳಗಿದೆ. ಇದು ಅಲ್ಪ ಕಾಲದ್ದು. ಇದರ ಅಭಿಮಾನದ ಅಂತಂದ್ರೆ ಇದು ಬಂಧನದೊಳಗೆ ಬಂಧಿಸ್ತದ. ಇದರಿಂದ ಎಂದಿಗೂ ಸುಖದ ಅನುಭವ ಆಗೋದಿಲ್ಲ, ಅಶರೀರಿ ಆಗ್ಲಿಕ್ಕೆ ಬಿಡೋದಿಲ್ಲ, ಸಮಸ್ಯೆಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಬಾಬಾ ಅಂತಾರ, ಅಶರೀರಿ ಆಗ್ಬೇಕು ಅಂತಂದ್ರೆ ಎಲ್ಲೂ ನನ್ನ ಎಳೆತ ಸೆಳೆತ, ನನ್ನ ಕಲೆ ಹೇಗೆ ಅನ್ಕೋತೀವಲ್ಲ, ರೋಲ್ನ ಕಲೆ ನನ್ನ ಕಲೆ ಅನ್ಕೊಳ್ಳೋದು, ರೋಲ್ ಒಳಗಿರೋ ಟ್ಯಾಲೆಂಟ್ ನನ್ನ ಟ್ಯಾಲೆಂಟ್ ಅನ್ಕೊಳ್ಳೋದು, ರೋಲ್ ಒಳಗಿರುವ ವಿಶೇಷತೆಗಳನ್ನ ನನ್ನ ವಿಶೇಷತೆಗಳಂತ ಅನ್ಕೊಳ್ಳೋದನ್ನೇ ಲಗಾವ್. ಲಗಾವ್ ಯಾವಾಗಲೂ ಬಂಧನದಲ್ಲಿ ಬಂಧಿಸ್ತದ, ಮತ್ತೆ ಅಶರೀರಿ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಅಶರೀರ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ಬೇಕಂದ್ರೆ ಇದೇ ಅಭ್ಯಾಸ ಮಾಡಬೇಕಾಗಿದೆ. ನಾನು ಇರೋದೇ ಅಶರೀರಿ ಇದ್ದೀನಿ, ಈ ನಾಟಕದಲ್ಲಿ ಕೇವಲ ಪ್ರೇಕ್ಷಕನಾಗಿ ಬಂದಿದ್ದೀನಿ, ಇಲ್ಲಿ ಯಾವುದೂ ನಂದಿಲ್ಲ. ಯಾವುದು ರೋಲ್ ಪ್ಲೇ ಮಾಡಲಿಕ್ಕೆ ಡ್ರಾಮಾ ಎಲ್ಲ ಮಟೀರಿಯಲ್ ಅನ್ನು ಕೊಟ್ಟಿತ್ತು, ಡ್ರಾಮಾ ಡೈರೆಕ್ಟರ್ ಏನೆಲ್ಲ ನನಗೆ ಸ್ಟೋರಿ ಕೊಟ್ಟಿದ್ರು ಅದೆಲ್ಲ ಡ್ರಾಮಾ ಡೈರೆಕ್ಟರ್ದಿದೆ. ಬಾಬಾ ನಿಮ್ದಿದೆ, ನಿಮ್ದು ಎಲ್ಲ ನಾನು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ. ಬಸ್ ನಾನು ಒಂದು ಆತ್ಮ, ನಿಮ್ಮ ಸಮಾನ ಆತ್ಮ ಇದ್ದೀನಿ. ಈ ಒಂದು ಸ್ಮೃತಿಯೇ ನಮ್ಮನ್ನು ಅಶರೀರಿಯನ್ನಾಗಿ ಮಾಡಲಿಕ್ಕೆ ಸಾಧಿಸಿದೆ. ಓಂ ಶಾಂತಿ.